ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವಾ ವಾಂಛಂತಿ ತ್ವತ್ಪಾದ ರಜಃ ಪ್ರಪನ್ನಾಃ. ಭಾಗವತ ಸಾರೋದ್ಧಾರಸ್ಯ ಅಷ್ಟಸಪ್ತತ್ಯುತ್ತರ ದ್ವಿಶತತಮಃ ಶ್ಲೋಕಃ. 278ನೇ ಶ್ಲೋಕ. ಭಾಗವತೆ ದಶಮಸ್ಕಂಧೆ ಚತುರ್ದಶಸ್ಯ ಅಧ್ಯಾಯಸ್ಯ ಸಪ್ತತ್ರಿಂಶ ಸಂಖ್ಯಾಕಃ ಶ್ಲೋಕಃ ಅಯಂ. ये भगवन्तमेव सेवितुमिच्छन्ति ते अल्पान् विषयपदार्थान् नैव वाञ्छन्ति. ते च विषयपदार्थाः अल्पसुखदायिनः बहु दुःखदायकाश्च. तत्र इयं काचन आशंका. सत्यमेतत् विषयभोगाः अल्पसुखताः महा दुःखदाश्चेति. तथापि तत्र कामना तु कथं त्यज्येत? तत्र समाधानं तु पूर्वमेव उक्तं खलु इति प्रश्नः एतदन्तरे सञ्जायेत. शनैः शनैः सम्पादनीयम् एतदिति. विषयवैराग्यं तु न शीघ्रमेव यदा कदाचित् पुरुषः अपेक्षते तदा सम्पादयितुं न शक्यते. शनैः शनैरेव सम्पादनीयम् एतदिति. सत्यम् अभ्यासबलेन सर्वविषयानपि क्रमात् त्यक्षामो वयं. यदि सर्वानपि विषयान् परित्यज्य भगवद्भजनासक्ताः लोके स्युः, अन्येपि जनाः, प्रायः यदि अन्येपि जनाः सर्वानपि विषयान् परित्यज्य भगवद्भजनासक्ताः स्युः, तर्हि वयमपि तानेव जनान् अनुकर्तुं शक्नुवाम. तस्य अस्य प्रश्नस्य उत्तरम् अस्मिन् श्लोके निरूप्यते. कये विषयाः? के एते विषयाः? स्वर्गादयः अथवा अन्ये केचन विषयाः? केचन भक्ताः अस्मिन् लोके वर्तन्ते. ते तु न केवलं विषयपदार्थान् परन्तु नाकपृष्ठं पारमेष्ठ्यं पाताललोकाधिपत्यम् इति सर्वमपि परित्यज्य केवलं भगवतः पादकमलयोः रजांस्येव सेवितुम् इच्छन्ति इति अस्य श्लोकस्य उत्तरम्, अस्य श्लोकस्य ಅಭಿಪ್ರಾಯः. ಈ ಹಿಂದಿನ ಶ್ಲೋಕದಲ್ಲಿ ವಿಷಯ ಪದಾರ್ಥಗಳು ಬಹಳ ಅಲ್ಪ ಸುಖ ಕೊಡ್ತವೆ ಮತ್ತು ಬಹಳ ದೀರ್ಘವಾದಂಥ ದುಃಖ ಕೊಡ್ತವೆ. ಆದ್ದರಿಂದ ಅವುಗಳನ್ನು ಸೇವಿಸಬಾರದು ಅಂತೆಲ್ಲ ಬಂತು. ಅದು ಸರಿ. ಆದರೆ ಕಾಮನೆಯನ್ನು ಬಿಡುವುದು ಹೇಗೆ? ಅಷ್ಟು ಸುಲಭವಾಗಿ ಕಾಮನೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಆಗ್ತದಾ? ಅದಕ್ಕೆ ಹೀಗೊಂದು ಪ್ರಶ್ನೆ ಬಂದಿದೆಯಲ್ಲ. ಕಾಮನೆಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಇದೆ. ನಿಧಾನವಾಗಿ ಕಾಮನೆಗಳನ್ನು ಬಿಡಬೇಕಾಗ್ತದೆ. ಒಂದೇ ಬಾರಿಗೆ ಅಪೇಕ್ಷೆ ಪಟ್ಟ ಕೂಡಲೇ ಕಾಮನೆಯನ್ನು ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕ್ರಮವಾಗಿ ಬಿಡಬೇಕಾಗ್ತದೆ ಅಂತ ಹಿಂದೆ ಹೇಳಿದ್ದೇವಲ್ಲ. ಆದ್ದರಿಂದ ವಿಷಯ ಪದಾರ್ಥಗಳನ್ನು ಬಿಡುವುದು ಹೇಗೆ ಅನ್ನೋದೇನು ಬಹಳ ದೊಡ್ಡ ಪ್ರಶ್ನೆ ಏನಲ್ಲ. ಸುಲಭವಾಗಿ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಸುಲಭ ಅಂದ್ರೂ ಒಮ್ಮೆಲೇ ಆಗ್ಲಿಕ್ಕಿಲ್ಲ, ನಿಧಾನವಾಗಿ ಆದೀತು. ಹಿಂದೆ ಅದನ್ನು ಹೇಳಿದ್ದೀವಲ್ಲ, ಮತ್ತೆ ಇದನ್ನ ಇಲ್ಲಿ ಯಾಕೆ ಕೇಳ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಹೀಗೆ ಉತ್ತರ ಹೇಳಬಹುದು.
ಕ್ರಮವಾಗಿ ವಿಷಯದ ವೈರಾಗ್ಯವನ್ನು ಕ್ರಮವಾಗಿ ಸಂಪಾದನೆ ಮಾಡಬೇಕು ಅಂತ ನೀವಂತೀರಿ. ಆದರೆ ಅದನ್ನಾದರೂ ಹೇಗೆ ನಾವು ಮಾಡೋದು? ಜಗತ್ತಿನಲ್ಲಿ ನಮ್ಗೆ ಅಂಥ ಉದಾಹರಣೆಗಳೇನಾದರೂ ಬೇಕಲ್ಲ. ವಿಷಯ ಪದಾರ್ಥಗಳು ಅಲ್ಪ ಸುಖ ಕೊಡ್ತವೆ, ಮಹಾ ದುಃಖ ಕೊಡ್ತವೆ, ಎಲ್ಲ ಸರಿ. ವೈರಾಗ್ಯ ಕ್ರಮವಾಗಿ ಸಂಪಾದನೆ ಮಾಡಬೇಕು ಅಂತಂತೀರಿ, ಅದೂ ಸರಿಯೇ. ಆದರೆ ಅಂಥ ಉದಾಹರಣೆಗಳೆಲ್ಲಾದರೂ ಜಗತ್ತಿನಲ್ಲಿ ಇದೆಯಾ? ಅಂಥವ್ರನ್ನ ನಾವೆಲ್ಲಾದರೂ ನೋಡಿದ್ದೀವ? ಹಾಗೆಲ್ಲಾದರೂ ನೋಡಿದ್ದು ಹೌದಾದರೆ ಅವರನ್ನು ನಾವು ಕೂಡ ಮಾದರಿಯಾಗಿ ಸ್ವೀಕಾರ ಮಾಡಿ ಬಹಳ ಕಷ್ಟಪಟ್ಟಾದರೂ ಕ್ರಮವಾಗಿ ಆದರೂ ಏನೇ ಆದರೂ ವಿಷಯದಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿಯೇವು. ಆದರೆ ಅಂಥವ್ರು ಯಾರು ಕಾಣ್ತಿದ್ದಾರೆ ಈ ಜಗತ್ತಿನಲ್ಲಿ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಈ ಶ್ಲೋಕ ಉತ್ತರ ಹೇಳ್ತದೆ. ಬಹುರತ್ನ ವಸುಂಧರ, ನಾನು ನನ್ನ ಮಾತಿನಲ್ಲಿ ಸೇರಿಸ್ತಾ ಇದ್ದೇನೆ. ಅನೇಕ ಮಹಾ ಸಾಧಕರು ಈ ಜಗತ್ತಿನಲ್ಲಿದ್ದಾರೆ. ಎಂತೆಂಥ ಸಾಧನೆ ಮಾಡಿದವರು ಇರ್ತಾರೆ ಅಂದರೆ, ಭಗವಂತನ ಪಾದಕಮಲದ ಧೂಳಿನಲ್ಲಿ ಆಸಕ್ತಿಯನ್ನು ತೋರಿಸಿದವರಿಗೆ ಅದ್ರ ಬಗ್ಗೆ ಒಂದು ಬಾರಿ ಆಸಕ್ತಿ ಮೂಡಿಬಿಟ್ರೆ ಅವರಿನ್ನೂ ಹೆಚ್ಚಿಂದ ಏನನ್ನು ಅಪೇಕ್ಷಣೆ ಪಡೋದಿಲ್ಲ. ಅವರಿಗೆ ಸ್ವರ್ಗವೂ ಬೇಕಾಗಿಲ್ಲ, ಬ್ರಹ್ಮಲೋಕ ಬೇಕಾಗಿಲ್ಲ, ಸಾರ್ವಭೌಮ ಪದವಿ ಬೇಕಾಗಿಲ್ಲ, ರಸಾತಳದ ಒಡೆತನ ಬೇಕಾಗಿಲ್ಲ, ಯೋಗ ಸಿದ್ಧಿ ಬೇಕಾಗಿಲ್ಲ, ಸಂಸಾರದಿಂದ ಬಿಡುಗಡೆಯನ್ನೂ ಅವರು ಬೇಡೋದಿಲ್ಲ. ಇವು ಯಾವುದೂ ಅವ್ರಿಗೆ ಬೇಕಾಗೇ ಇಲ್ಲ. ಭಗವಂತನ ಪಾದಧೂಳಿಯ ಸೇವಾ, ನಿತ್ಯ ಅದರ ಸಂಸರ್ಗ ಅದಷ್ಟಿದ್ರೆ ಸಾಕು ಅಂತ ಅಪೇಕ್ಷೆ ಪಡ್ತಾರೆ ಅವರು. ಈ ಶ್ಲೋಕ ಹೇಳಿದವರು ಯಾರೋ ಮಹಾವಿದ್ವಾಂಸರು, ದೊಡ್ಡ ಯೋಗಿಗಳು ಅಂತಲ್ಲ. ಕೃಷ್ಣ ಕಾಲಿಯ ನಾಗನನ್ನ ದಮನಿಸಿದ್ನಲ್ಲ, ಆಗ ಅಲ್ಲಿ ಬಂದಂಥ ಆ ನಾಗಪತ್ನಿಯರು ಭಗವಂತನನ್ನು ಹೀಗೆ ಪ್ರಾರ್ಥನೆ ಮಾಡಿದರಂತ: ನಮ್ಮ ಗಂಡ ಕಾಳಿಯನನ್ನು ಬಿಡು, ನೀನು ಸರ್ವೋತ್ತಮನಾದ ದೇವತೆ, ನಿನಗೆ ಎಂತೆಂಥ ಭಕ್ತರಿದ್ದಾರೆ ಅನ್ನೋದನ್ನ ಭಗವಂತನ ಮಹಿಮೆಯನ್ನು ಕೊಂಡಾಡುವುದರ ಒಂದು ಪ್ರಸಂಗದಲ್ಲಿ ಅವರು ಭಗವಂತನ ಭಕ್ತರ ಮಹಿಮೆಯನ್ನು ಕೂಡ ಕೊಂಡಾಡಿದರು. ಹೀಗೆ ವಿಷಯ ಸುಖ ಹೇಯ, ಅದನ್ನು ಭಗವಂತನನ್ನು ಬೇಡಬಾರ್ದು. ಆದರೆ ಅದನ್ನು ಬಿಡ್ಲಿಕ್ಕಾಗೋದಿಲ್ಲಲ್ಲ. ಭಗವಂತನ ಮಾಯೆ ನಮ್ಮನ್ನು ಕಟ್ಟಿ ಹಾಕ್ತದಲ್ಲ, ಹಿಂದದ್ದು ಬಂದಿದೆ. ನೂನಂ ವಿಮುಷ್ಟ ಮತಯಸ್ತವ ಮಾಯಯಾತೆ. ಅಷ್ಟು ಸುಲಭವಾಗಿ ಭಗವಂತನ ಮಾಯೆ ನಮ್ಮನ್ನೆಲ್ಲ ಬಿಡುವುದಾಗಿದ್ದರೆ, ಭಗವಂತನ ಮಾಯೆಯನ್ನು ಅಷ್ಟು ಸುಲಭವಾಗಿ ನಾವು ಮೀರ್ಲಿಕ್ಕಾಗಿದ್ದರೆ ಎಲ್ಲರೂ ಈ ಜಗತ್ತಿನಲ್ಲಿ ಏನೇನೋ ಸಾಧನೆ ಮಾಡಿಬಿಟ್ಟಿರ್ತಿದ್ರು. ಕಲಿಯುಗ ಅನ್ನೋದು ಯಾಕಿರ್ತಿತ್ತು? ನಾನು ಕೆಲವು ಮಾತುಗಳನ್ನು ಸೇರಿಸ್ಕೊಂಡು ಹೇಳ್ತಿದ್ದೇನೆ ಅಷ್ಟೆ. ಮಾಯೆ ಅಂತ ಭಗವಂತ ನಾವು ಜಗತ್ತಿನಲ್ಲಿ ಕೇಳ್ತೇವೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹ ಈ ಮಾಯಾ, ಇದು ನನ್ನ ಮಾಯೆ, ಇದನ್ನು ದಾಟುವುದು ಕಷ್ಟ ಎಲ್ಲ ಭಗವಂತ ಹೇಳಿದ್ದಾನೆ. ಮಾಯಾಮಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಕೇಳ್ತೇವೆ. ಆದರೆ ಬಿಡ್ಲಿಕ್ಕಾಗಬೇಕಲ್ಲ. ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಅವನದೇ ಆದಂತಹ ಒಂದು ಸಮಯ ಇರ್ತದೆ. ಇದನ್ನು ನಾವು ಗಮನಿಸ್ಬೇಕು. ಮೊದಲು ಜನರು ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. ರಾಜಸರು ಭಗವಂತನನ್ನ ದ್ವೇಷಿಸುವುದೂ ಇಲ್ಲ, ಪ್ರೀತಿಸುವುದೂ ಇಲ್ಲ, ನಿತ್ಯ ಸಂಸಾರದಲ್ಲಿರ್ತಾರೆ. ತಾಮಸರಾದವರು ಭಗವಂತನನ್ನ, ಭಾಗವತರನ್ನ ದ್ವೇಷಿಸಿ ದುರ್ಗತಿಗೆ ಹೋಗ್ತಾರೆ. ಸಾಧಕರಾದವರು ಭಗವಂತನನ್ನ ಧ್ಯಾನಿಸ್ತಾರೆ. ಎಲ್ಲ ಸರಿ. ಆದರೆ ಅವ್ರ ಅಪೇಕ್ಷೆ ಪಟ್ಟು ಕೂಡಲೇ ಹಾಗೆ ಸಾಧಿಸ್ಲಿಕ್ಕಾಗ್ತದ? ಸಾಧಿಸುವುದಾದ್ರೂ ಅಷ್ಟು ಸಾತ್ವಿಕರಿಗಾದರೂ ಅದು ಅಷ್ಟು ಸುಲಭವಿದೆಯಾ ಅನ್ನೋದನ್ನ ಒಂದು ಬಾರಿ ನಾವು ಗಮನಕ್ಕೆ ತಂದ್ಕೋಬೇಕು. ಸಾಧಕರು ಕೂಡ ಅನೇಕ ಪ್ರತಿಬಂಧಕಗಳನ್ನು ದಾಟಿಯೇ ಮುಂದೆ ಈ ಶಾಸ್ತ್ರದಿಂದ ಪರೋಕ್ಷ ಜ್ಞಾನವನ್ನು ಪಡೆದು, ಆಮೇಲೆ ಮಾನಸಾಪರೋಕ್ಷವನ್ನು ಪಡೆದು, ಮುಂದೆ ಸ್ವರೂಪಾಪರೋಕ್ಷವನ್ನು ಪಡೆದು, ಆ ಬಳಿಕ ಈ ಮಾಯೆಯನ್ನು ದಾಟಬೇಕಾಗ್ತದೆ. ಅದಷ್ಟೇನು ಸುಲಭದ ಸಂಗತಿ ಅಲ್ಲ. ಸಾತ್ವಿಕರಿಗೂ ಕೂಡ ಅದೇನಷ್ಟು ಸುಲಭದ ಸಂಗತಿ ಅಲ್ಲ. ಮಾಯೆ ಅಂತ ಅವ್ರಿಗೂ ಗೊತ್ತಿದೆ. ಪ್ರಾಯ ರಾಜಸರು ತಾಮಸರಿಗಿಂತ ಚೆನ್ನಾಗಿ ಈ ಸಾತ್ವಿಕರಿಗೆ ಇದು ಮಾಯೆ ಅಂತ ಅನ್ನೋದು ಗೊತ್ತಿದೆ. ಈ ಜಗತ್ತೆಲ್ಲವೂ ಮಾಯಾಮಯ,
ಭಗವಂತನ ಮಾಯೆ ನಮ್ಮನ್ನು ಹೀಗೆ ಕಟ್ಟಿ ಹಾಕಿದೆ ಅನ್ನೋದು ಅವರೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಬಿಡ್ಲಿಕ್ಕೆ ಅವರಿಗಾದ್ರೂ ಸಾಧ್ಯ ಆಗ್ತದ? ಇದು ನನ್ನ ಒಳಗಿನ ಮಾತಿದು. ಈ ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯ, ಶ್ರೀರ್ ದೇವಬಂಧಿಕಾಂಡ್ರನಾಂ ಭೂರ್ದೈತ್ಯಾನಾಂ ತಥಾಪರ ಅಂತ. ಲಕ್ಷ್ಮೀದೇವಿಗೆ ಶ್ರೀ ಮತ್ತು ಭೂ ಮತ್ತು ದುರ್ಗಾ ಅಂತ 3 ರೂಪಗಳಿವೆ ಅಲ್ಲ, ಅದರಲ್ಲಿ ಶ್ರೀ ಅನ್ನೋ ರೂಪ ದೇವತೆಗಳನ್ನು ಕಟ್ಟಿ ಹಾಕ್ತದಂತೆ. ನೃಣಾಂ ಭೂಹು, ಈ ಭೂಲೋಕದಲ್ಲಿರುವಂತಹ ನಮ್ಮನ್ನ ಮನುಷ್ಯರನ್ನ ಲಕ್ಷ್ಮೀದೇವಿ ಭೂರೂಪ ಕಟ್ಟಿ ಹಾಕ್ತದಂತೆ. ಮತ್ತೆ ದೈತ್ಯರನ್ನ ಕಟ್ಟಿ ಹಾಕ್ಲಿಕ್ಕೆ ದುರ್ಗಾದೇವಿಯ ರೂಪವೇ ಬೇಕಾಗ್ತದಂತೆ. ಹೀಗೆ ಎಲ್ಲರನ್ನೂ ಆ ಲಕ್ಷ್ಮೀದೇವಿ ಕಟ್ಟಿ ಹಾಕಿದ್ದಾಳೆ. ಮತ್ತೆ ಆ ಮನುಷ್ಯರಲ್ಲಿ ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು ಎಲ್ಲರನ್ನೂ ಕಟ್ಟಿ ಹಾಕಿದ್ದಾಳೆ. ಕಟ್ಟಿ ಹಾಕುವುದು ಒಟ್ಟು ಒಂದು ಭಗವಂತನ ಇಚ್ಛೆ, ಇನ್ನೊಂದು ಲಕ್ಷ್ಮೀದೇವಿ ಮತ್ತು ಈ ಜಡವಾದ ಪ್ರಕೃತಿ, ಇವೆಲ್ಲವೂ ಕೂಡ ನಮ್ಮನ್ನು ಕಟ್ಟಿ ಹಾಕಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಮಗೆ ಅದನ್ನು ಮೀರ್ಲಿಕ್ಕೆ ಆಗಬೇಕಲ್ಲ. ಮಾಯೆಯನ್ನು ದಾಟಬೇಕು ಅಂತ ನಾವು ಹಂಬಲಿಸಿದ ಮಾತ್ರಕ್ಕೆ, ಹಾಗೊಂದು ದೃಢ ನಿರ್ಧಾರ ಮಾಡಿದ ಮಾತ್ರಕ್ಕೆ ಕೂಡಲೇ ಕೈಗೆ ಸಾಧ್ಯ ಆಗಬೇಕಲ್ಲ. ಯಾಕಂದರೆ ಸಾಧಕನು ಕೂಡ ಅನೇಕ ಪ್ರತಿಬಂಧಕಗಳನ್ನು ದಾಟಿಯೇ ಅಲ್ಲಿ ಹೋಗಬೇಕಾಗ್ತದೆ. ಜ್ಞಾನೇಂದ್ರಿಯಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರ್ವಜಂ ರಜಃ ಕರ್ಮೇಂದ್ರಿಯ ನಿತ್ಯಂ ಶರೀರೇಣ ತಮಸ್ತಥಾ. ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಗಿ ಹೇಳ್ತಾರೆ, ನಮ್ಮ ಶರೀರವೇ ನಮ್ಮನ್ನ ಈ ಮಾಯೆಯಿಂದ ಕಟ್ಟಿ ಹಾಕಿದೆ. ಶರೀರದ ರೂಪದಲ್ಲಿ ಮಾಯೆ ನಮ್ಮನ್ನು ಕಟ್ಟಿ ಹಾಕಿದೆ ಅಂತ ತಿಳ್ಕೋಬಹುದು. ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿದೆ, ರಜೋಗುಣ ನಮ್ಮನ್ನು ಕಟ್ಟಿ ಹಾಕಿದೆ, ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ಇದು ಸ್ವಾರಸ್ಯದ ಸಂಗತಿ. ರಜೋಗುಣ ತಮೋಗುಣಗಳು ನಮ್ಮನ್ನು ಕಟ್ಟಿ ಹಾಕಿರುವುದು ಗೊತ್ತಾಗೇ ಆಗ್ತದೆ, ಅವು ಬಾಧಕಗಳಾದ್ದರಿಂದ. ಸತ್ವಗುಣ ನಮಗೆ ಜ್ಞಾನವನ್ನು ಕೊಡಬೇಕು. ಜ್ಞಾನವನ್ನು ಕೊಡಬೇಕಾದಂತಹ ಸತ್ವಗುಣವೂ ಕೂಡ ನಮ್ಮನ್ನು ಹೀಗೆ ಕಟ್ಟಿ ಹಾಕಿಬಿಡ್ತದಂತ. ಅದು ಹೇಗೆಂದ್ರೆ ಜ್ಞಾನೇಂದ್ರಿಯಶ್ಚ ಮನಸ, ನಮ್ಮ ಮನಸ್ಸು ಮತ್ತೆ ನಮ್ಮ ಜ್ಞಾನೇಂದ್ರಿಯಗಳು ಇವುಗಳಿಗೆ ನಾವು ಅಧೀನರಾಗಿದ್ದೇವೆ. ಈ ಹಿಂದೆ 1-2 ಬಾರಿ ಇದನ್ನು ನಾನು ನಿಮ್ಮೆಲ್ಲರ ಎದುರಿಗೆ ಹಂಚಿಕೊಂಡಿದ್ದೆ. ಅದು ಹೇಗೆಂದ್ರೆ, ನಮಗೆ ಈ ಜೀವನಿಗೆ, ಈ ಹಂತದಲ್ಲಿರುವ ಜೀವನಿಗೆ ಈ ಶರೀರವನ್ನು ಮೀರಿ ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ತಂತ್ರಜ್ಞನಿಗೆ ಗಣಕಯಂತ್ರವನ್ನು ಮೀರಿ ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲೋ, ಹೇಗಾಗೋದಿಲ್ಲೋ ಹಾಗೆ ನಮ್ಮ ಈ ಶರೀರ ಮತ್ತು ಮನಸ್ಸು ಇವಿಷ್ಟು ನಮ್ಮನ್ನು ಕಟ್ಟಿ ಹಾಕಿರ್ತವೆ. ಶರೀರದಲ್ಲಿ 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ, ಇದು ನಮ್ಗೆ ಗೊತ್ತಿದೆ. ಮತ್ತೆ ಮನಸ್ಸು ಇದೆ. ನಮ್ಮ ಮನಸ್ಸು, ನಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮತ್ತೆ ಒಟ್ಟಾರೆ ಈ ಶರೀರ, ಇದಿಷ್ಟು ನಮ್ಮ ವ್ಯಕ್ತಿತ್ವ. ಮತ್ತೆ ಇದರ ಜೊತೆಗೆ ಒಬ್ಬ ಒಳಗಿನ ಆತ್ಮ, ಇದು ನಮ್ಮ ವ್ಯಕ್ತಿತ್ವ. ಸತ್ವಗುಣ ನಮ್ಮನ್ನ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕನೇ ಕಟ್ಟಿ ಹಾಕಿದಂತೆ. ಸತ್ವಗುಣ ನಮಗೆ ಜ್ಞಾನವನ್ನು ಕೊಡಬೇಕಾದದ್ದು, ಸತ್ವಗುಣ ನಮ್ಮನ್ನು ಮೇಲೆತ್ತಬೇಕಾದದ್ದು. ಅಂತಹ ಸತ್ವಗುಣ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಕರ್ಮೇಂದ್ರಿಯ ಮತ್ತು ಮನಸ್ಸಿನ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ಜ್ಞಾನೇಂದ್ರಿಯಗಳು ನಮಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳ ಜ್ಞಾನವನ್ನು ಕೊಡಬೇಕು, ನಮ್ಗದು ಗೊತ್ತಿದೆ. ಕೇವಲ ಹೊರ ಜಗತ್ತಿನ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳನ್ನೇ ಸವಿಯುವುದರಲ್ಲಿ ಆಸಕ್ತ ಆಗಿಬಿಟ್ಟಿದೆ ಈ 5 ಜ್ಞಾನೇಂದ್ರಿಯಗಳು. ಮತ್ತು ಮನಸ್ಸು ಅದನ್ನೇ ಮಾಡ್ತಾ ಇದೆ. ಮನಸ್ಸಿನ ಸಹಕಾರ ಇದ್ರೆ ಈ 5 ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ. ಮತ್ತೆ ಆ ಮನಸ್ಸಿಗೂ ಕೂಡ ಈಗಿನ ಹಂತದಲ್ಲಿ ಈ 5 ಜ್ಞಾನೇಂದ್ರಿಯಗಳ ಮೂಲಕ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳನ್ನು ಸವಿಯುವುದನ್ನು ಬಿಟ್ರೆ ಬೇರೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮನಸ್ಸಿಗೆ ನಮಗೆ ಮಾನಸಾಪರೋಕ್ಷವನ್ನು ಒದಗಿಸುವಂತಹ ದೊಡ್ಡದೊಂದು ಶಕ್ತಿ ಇದೆ. ಆರಂಭದ ಹಂತದಲ್ಲಿ ನಾವು ಮನಸ್ಸಿನಿಂದಲೇ ಭಗವಂತನನ್ನು ಕಾಣಬೇಕು, ಅದೆಲ್ಲ ಸರಿಯೇ. ಅದು ಈಗಿನ ಹಂತದಲ್ಲಿ 5 ಜ್ಞಾನೇಂದ್ರಿಯಗಳನ್ನು ಉಪಯೋಗ ಮಾಡಿಕೊಂಡು ರೂಪರಸಗಂಧ ಸ್ಪರ್ಶ ಶಬ್ದಗಳನ್ನು ಸವಿಯುವುದನ್ನು ಬಿಟ್ರೆ ಅದಕ್ಕೆ ಬೇರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಸತ್ವಗುಣ ನಮ್ಮನ್ನ 5 ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ಕಟ್ಟಿ ಹಾಕಿದೆ. ಆದ್ರಿಂದ
ಈ 5 ಜ್ಞಾನೇಂದ್ರಿಯಗಳಿಂದ ಮತ್ತು ಮನಸ್ಸಿನಿಂದ ಹೊರ ಜಗತ್ತನ್ನೇ ಇವನು ನೋಡ್ತಾ ಇದ್ದಾನೆ ಹೊರತು ಭಗವಂತನ ನೀವು ನೋಡ್ಲಿಕ್ಕೆ ಆಗ್ತಾನೇ ಇಲ್ಲ. ಅದು ಈ ಶ್ಲೋಕದಲ್ಲೂ ಇಲ್ಲಿ ಬಂದಿದೆ. ನೂನಂ ವಿಮುಷ್ಟ ಮತಯ ತವ ಮಾಯಯಾಯೇ ಮಾಯಯಾತೆ ಅಂತ. ಮತ್ತೆ ಹಿಂದೆ ಕೂಡ ಭಾಗವತ್ ಸಾರೋದ್ಧಾರ ಒಂದು ಶ್ಲೋಕ ಬಂತು. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂ ನ ಭಜತ್ಯ ಅನರ್ಥದೃಕ್ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ ಅಂತ ಶ್ಲೋಕ. ನಿನ್ನನ್ನು ಕಾಣ್ತಾ ಇಲ್ಲ. ತ್ವದೀಯಯ ತ್ವಾಂ ನ ಭಜತಿ ಅನರ್ಥದೃಕ್. ನಿನ್ನನ್ನು ಕಾಣ್ತಾ ಇಲ್ಲ ಈ ಜೀವ, ನಿನ್ನನ್ನು ಸೇವಿಸ್ತಾ ಇಲ್ಲ. ಯಾಕೆಂದ್ರೆ ಅನರ್ಥದೃಕ್, ಅವನಿಗೆ ಈ ಜಗತ್ತಿನಲ್ಲಿ ಕಾಣ್ತಾ ಇರುವುದೆಲ್ಲ ಕೇವಲ ಅನರ್ಥ ಮಾತ್ರ, ಅನರ್ಥಕ್ಕೆ ಕಾರಣವಾದ ಈ ಜಗತ್ತು ಮಾತ್ರ. ಆದರೆ ಅದನ್ನು ಅವನಿಗೆ ಅನರ್ಥ ಅಂತ ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದನ್ನೇನು ತಿಳ್ಕೊಂಡಿದ್ದಾನೆ? ಸುಖಾಯ ದುಃಖ ಪ್ರಭವೇಶು ಸಜ್ಜತೆ. ಇದೆಲ್ಲ ನನಗೆ ಸುಖ ಕೊಡ್ತದೆ ಅಂತ ಅವನಿಗೆ ಆಲೋಚನೆ ಇದೆ. ಆದರೆ ಅದು ಮೂಲತಃ ದುಃಖ ಕೊಡ್ತದೆ. ದುಃಖ ಕೊಡ್ತದೆ ಅನ್ನೋ ಎಚ್ಚರ ಇಲ್ಲ. ಇದಕ್ಕೆ ಕಾರಣ ಏನು? ವಿಮೋಹಿತೋಯಂ ಜನ ಈಶ ಮಾಯೆಯ, ನಿನ್ನ ಮಾಯೆಯಿಂದ ಹೀಗಾಗ್ತದೆ. ಯೋಷಿತ್ಸು ತಲ್ಪಾಂಬರಣಾಭರಾದಿ ತಲ್ಪ ಅಂಬರ ಆಭರಣಾದಿ ದ್ರವ್ಯೇಶು ಮಾಯಾರಚಿತೇಶು ಮೂಢ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯ ಪತಂಗವನ್ ನಶ್ಯತಿ ನಷ್ಟದೃಷ್ಟಿ ಅಂತ ಮತ್ತೊಂದು ಶ್ಲೋಕ. ಸುತ್ತಮುತ್ತಲು ನಮಗೆ ಕಾಣಿಸೋದು, ಗಂಡಿನ ಕಣ್ಣಿಗೆ ಹೆಣ್ಣು ಕಾಣಿಸ್ತದೆ, ಹೆಣ್ಣಿನ ಕಣ್ಣಿಗೆ ಗಣ್ಣು ಕಾಣಿಸ್ತದೆ. ಉಳಿದೆಲ್ಲ ಆಭರಣಗಳು, ವಸ್ತ್ರಗಳು, ನಾನಾ ಥರದ ಭೋಗ ಪದಾರ್ಥಗಳೆಲ್ಲ ಕಾಣಿಸ್ತವೆ ಕಣ್ಣಿಗೆ. ಕಿವಿಗೆ ಮತ್ತೊಂದೇನೋ ಶಬ್ದ ಕೇಳಿಸ್ತದೆ. ಮತ್ತೆ ಮೂಗಿಗೆ ಯಾವುದೋ ಒಂದು ಸುಗಂಧ ಬಂದು ಸಂಪರ್ಕಕ್ಕೆ ಬರ್ತದೆ. ನಾಲಿಗೆಗೆ ಮತ್ಯಾವುದೋ ರಸ ಸಂಪರ್ಕಕ್ಕೆ ಬರ್ತದೆ. ತ್ವಗಿಂದ್ರಿಯಕ್ಕೆ ಮತ್ಯಾವುದೋ ಶಬ್ದ ಸಂಪರ್ಕಕ್ಕೆ ಬರ್ತದೆ. ಇವೆಲ್ಲ ನನ್ನ ಉಪಭೋಗಕ್ಕಾಗಿರೋದು ಅಂತ ಇವನಿಗೆ ಅನಿಸಿಬಿಡ್ತದೆ. ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ. ಬೆಂಕಿ ನೋಡಿದಾಗ ಆ ಪತಂಗಕ್ಕೆ ಇದೇನೋ ನನ್ನ ಭೋಗಕ್ಕಾಗಿರುವಂಥದ್ದು, ನನಗೇನೋ ಸುಖ ಕೊಡ್ತದೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬಿದ್ದು ತಾನು ಸತ್ತೋಗಿಬಿಡ್ತದೆ, ತನ್ನ ವ್ಯಕ್ತಿತ್ವವನ್ನೇ ಕಳ್ಕೋತದೆ. ಹಾಗಾಗಿ ಇವನು ಕೂಡ ನಷ್ಟ ದೃಷ್ಟಿ. ಈ ಜೀವಕ್ಕೆ ದೃಷ್ಟಿಯೇ ತಪ್ಪಿ ಹೋಗಿರ್ತದೆ. ಯಾವ ಕಣ್ಣು ಕಾಣಬೇಕಾಗಿತ್ತೋ ಆ ಕಣ್ಣೇ ಕಾಣದಂತೆ ಆಗಿಬಿಟ್ಟಿದೆ ಇವನ ಪರಿಸ್ಥಿತಿ. ಅಲ್ಲಿಯೂ ಮಾಯಾ ಅಂತ ಬಂದಿದೆ. ಅದಕ್ಕಾಗಿ ಈ ಮಾಯಾ ಅಂತ ಬಂದಾಗಿಲ್ಲ ನಾನು ಇದನ್ನು ಹೇಳಿದೆ. ಪರಾಂಚಿ ಖಾನಿ ವಿತರಣತ್ ಸ್ವಯಂಭೂ ಅಂತ ಉಪನಿಷತ್ತು, ಕಾಟಕ ಉಪನಿಷತ್ತು ಕೂಡ ಅದನ್ನು ಹೇಳ್ತದೆ. ಖಾನಿ ನಮ್ಮ ಇಂದ್ರಿಯಗಳನ್ನ ಪರಾಂಚಿ ಹೊರಗೆ ಹೋಗುವಂತೆ ಮಾಡಿಬಿಟ್ಟಿದೆ. ಅದು ಒಳಗೆ ಆ ಮನಸ್ಸಿಗೆ ಈಗ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಶರೀರ ಮತ್ತು ಮನಸ್ಸು, ಇದರ ಹಿಡಿತದಲ್ಲಿ ಈ ಜೀವ. ಆದ್ರಿಂದ 5 ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ರಜಃ ಕರ್ಮೇಂದ್ರಿಯ ನಿತ್ಯಂ, ರಜೋಗುಣ 5 ಕರ್ಮೇಂದ್ರಿಯಗಳ ಮೂಲಕ ನಿತ್ಯ ಒಂದಲ್ಲ ಒಂದು ಕೆಲಸ. ಕಾಲಿನಿಂದ ಎಲ್ಲಿಯೂ ಹೋಗುವುದು, ಕೈಯಿಂದ ಮತ್ತೊಂದೇನನ್ನು ತಗೊಳ್ಳೋದು, ವಾಣಿಯಿಂದ ಯಾವುದೋ ನಾಲಿಗೆಯಿಂದ ಯಾವುದೋ ವ್ಯರ್ಥವಾದನ್ನ ಮಾತನಾಡ್ತಾ ಇರೋದು, ಉಪಸ್ಥದಿಂದ ಯಾವುದೋ ಸುಖಕ್ಕಾಗಿ ಪ್ರಯತ್ನ ಪಡೋದು, ಪಾಯುವೇಂದ್ರಿಯದಿಂದ ವಿಸರ್ಜನಕ್ಕಾಗಿ ಪ್ರಯತ್ನ ಪಡೋದು, ಅಂತೂ ಒಂದಲ್ಲ ಒಂದು ಚಟುವಟಿಕೆ ನಡೀತಾನೆ ಇರ್ತದೆ. 5 ಇಂದ್ರಿಯಗಳಿಂದಲೂ ಸತತವಾಗಿ ಸದಾ ಕಾಲದಲ್ಲೂ ಚಟುವಟಿಕೆ ನಡೀದೇ ಇರಬಹುದು. ಅಂತೂ ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ. ಯಾರೂ ಕೂಡ ಕೆಲಸ ಮಾಡದೆ ಇರುವುದೇ ಇಲ್ಲ ಅಂತ ಭಗವದ್ಗೀತೆಯನ್ನು ಕೂಡ ಹೇಳ್ತದೆ. ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಒಂದ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಿರ್ತವೆ, ಅಥವಾ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಿರ್ತವೆ, ಮನಸ್ಸಾದ್ರೂ ಕೆಲಸ ಮಾಡ್ತಿರ್ತದೆ. ಏನೂ ಕೆಲಸ ಮಾಡದೇ ಇರುವ ಒಂದು ಪ್ರಸಂಗ ಅಂದರೆ ನಿದ್ರೆ ಮಾತ್ರ. ಅಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಇವೆಲ್ಲ ಸ್ತಬ್ಧ ಆಗಿರ್ತವೆ. ಆತ್ಮ ಮಾತ್ರ ಎಚ್ಚರದಿಂದ ಇರ್ತಾನೆ. ಹೀಗೆ ರಜೋಗುಣ ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತದೆ. ಮತ್ತೆ ತಮೋಗುಣ ಶರೀರೇಣ ತಮಸ್ತಥ. ಇಡೀ ನಮ್ಮ ಶರೀರವೇ ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿರುವುದರ ಸಂಕೇತ ಅಂತಾರೆ. ಈ ಶರೀರದಲ್ಲಿ ನಾವು ಜೀವರು ಬದ್ಧರಾಗಿರುವುದರಿಂದಲೇ ನಮಗೆ ಅಧ್ಯಾತ್ಮದ ಸಾಧನೆ ಸುಲಭ ಆಗ್ತಾ ಇಲ್ಲ.
ಆದರೆ ಬೇರೆ ಮಾರ್ಗ ಇಲ್ಲ. ಇದೇ ಶರೀರದಿಂದಲೇ ಈ ಇರುವಂತಹ ಈ ಜೀವ, ಅವನಿಗಿರುವಂತಹ ಮನಸ್ಸಿನಿಂದ ಅದರ ಮೂಲಕನೇ ಅವನು ಭಗವಂತನನ್ನು ಕಾಣಬೇಕಾಗಿದೆ. ಅದನ್ನು ಬಿಟ್ಟು ಅವನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಅವನಿಗೆ ಕೊಡುವವರು ಯಾರಿದ್ದಾರೆ? ಇದೇ ಸಾಧನ ಶರೀರ. ಇಲ್ಲಿಯೇ ಅವನು ಎಲ್ಲ ಕೆಲಸಗಳನ್ನು ಕೂಡ ಮಾಡಲೇಬೇಕು. ಅದು ನಮ್ಗೆ ಗೊತ್ತಿರಬೇಕು. ಆದರೆ ಈ ಸದ್ಯ ಇಂಥದೊಂದು ಪರಿಸ್ಥಿತಿ ಆತನಿಗಿದೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಶರೀರ ಅನ್ನೋದು ತಮೋ ಗುಣದಿಂದ ನಾವು ಬದ್ಧರಾಗಿರುವುದಕ್ಕೆ ಸಂಕೇತ. ಇಂಥ ಪ್ರಬಲವಾದ ಮಾಯೆ, ದೈವೀಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳು, ಪ್ರಕೃತಿಯಲ್ಲಿ ಹುಟ್ಟಿದ 3 ಗುಣಗಳು. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ ದೇಹದಲ್ಲಿ ನಮ್ಮನ್ನು ಕಟ್ಟಿ ಹಾಕಿವೆ ಈ 3 ಗುಣಗಳು ಅಂತ ಭಗವದ್ಗೀತೆ ಮತ್ತೊಂದು ಕಡೆ ಹೇಳುವುದು. ಅದಕ್ಕಾಗಿ ಅದರಿಂದ ಕಟ್ಟಿ ಹಾಕಿರೋದ್ರಿಂದ ಅದನ್ನು ಬಿಡಬೇಕು ಹೇಗೆ? ಅಭ್ಯಾಸ ಬೆಳೆದಿಂದ ಬಿಡಬೇಕು ಅಂದ್ರೆ ಯಾರಾದ್ರೂ ಅಂಥವ್ರು ಇದ್ದಾರೆ ಜಗತ್ತಿನಲ್ಲಿ ಅಂದ್ರೆ ಇದ್ದಾರೆ, ಕೆಲವರು ಇದ್ದಾರೆ ಅಂತ ನಾಗಪತ್ನಿಯರು ಅದನ್ನು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ನಮಗೆ ಐಹಿಕ ಸುಖ ಭೋಗದಲ್ಲಿ ನಿರತರಾದವರು, ಈ ಜಗತ್ತಿನಲ್ಲಿ ಮಹಾ ಆದರ್ಶಗಳನ್ನ, ಮಹಾ ಸಾಧನೆಗಳನ್ನ ಮಾಡಿ ತೋರಿಸಿದವರು, ಅವರೇ ನಮ್ಮ ಕಣ್ಣಿಗೆ ಕಾಣ್ತಿರ್ತಾರೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಅಂತ ಹೇಳುವಂತೆ ಅಧ್ಯಾತ್ಮದ ಸಾಧನೆಗಾಗಿ ಹಂಬಲಿಸುವವರು ಬಹಳ ಅಪರೂಪ. 1000 ಜನ ಮನುಷ್ಯರಲ್ಲಿ ಒಬ್ಬ ಅಧ್ಯಾತ್ಮ ಸಾಧನೆಗಾಗಿ ಹಂಬಲಿಸ್ತಾನಂತೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹಾಗೆ ಪ್ರಯತ್ನಿಸುವ 100 ಜನ ಸಿದ್ಧರಲ್ಲಿ ಯಾರೋ ಒಬ್ಬ ನನ್ನನ್ನು ಬಂದು ತಲುಪ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಯಾರಾದರೂ ಅಂಥವ್ರು ಇದ್ದಾರಾ ಅಂತ ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಪ್ರಶ್ನೆ ಮಾಡ್ಕೊಂಡು ಕೇಳುವುದೇನಿದೆ, ಮನುಷ್ಯನೇ, ನಿನ್ನ ಕಣ್ಣಿಗೆ, ನಿನ್ನ ಕ್ಷುದ್ರವಾದ ಕಣ್ಣಿಗೆ ಅಂಥ ಶ್ರೇಷ್ಠರಾದಂಥ ಸಾಧಕರು ಕಾಣದೇ ಇರಬಹುದು. ಆದರೆ ತಿಳಿದುಕೋ, ಈ ಜಗತ್ತಿನಲ್ಲಿ ಅಂಥ ಅನೇಕ ಜನ ಸಾಧಕರಿದ್ದಾರೆ. ನೀನು ಯಾರನ್ನು ವಿಷಯದಲ್ಲಿ ಆಸಕ್ತರಾದವರನ್ನ, ಸ್ಥಾನಮಾನ ಧನದಲ್ಲಿ ಆಸಕ್ತರಾದವರನ್ನ ನೋಡಿ ಅವರನ್ನೇ ನಿನ್ನ ರೋಲ್ ಮಾಡೆಲ್ ಅಂತ ಭಾವಿಸಿ ಹಾಳಾಗಿ ಹೋಗಬೇಡ. ಇಂಥವ್ರನ್ನು ಕೆಲವರನ್ನು ನೋಡು ಅಂತ ವಿಷ್ಣು ತೀರ್ಥಾಚಾರ್ಯರು ನಮ್ಗೆ ಹೇಳಿದಂತೆ ಕಾಣಿಸ್ತದೆ. ನನಗೆ ಆ ಮನಸ್ಸು, ಆ ಒಂದು ಮಾತು ತುಂಬ ಮನಸ್ಸಿನಲ್ಲಿ ಬೇರೂರಿದೆ. ಅದೇನೆಂದ್ರೆ, ಹಿಂದಿನ ಶ್ಲೋಕದಲ್ಲಿ ಆ ವಿಷಯ ಬಂತು. ಯಾರು ತಮ್ಮ ಅಪೇಕ್ಷೆಗಳ ಈಡೇರಿಕೆಗಾಗಿ ಭಗವಂತನನ್ನ ಭಜಿಸುವುದನ್ನು ಬಿಟ್ಟು ಮತ್ತಾರೋ ದೇವತೆಗಳನ್ನು ಭಜಿಸ್ತಾರಲ್ಲ, ಅವರು ಶೋಚರು ಅಂತ, ಶೋಚನೀಯರವರು ಅಂತ ಅಲ್ಲಿ ಹಿಂದೆ ಬಂತು. ಅದಕ್ಕಿಂತ ಹೆಚ್ಚು ಶೋಚನೀಯರು ಯಾರು ಅಂದ್ರೆ, ಭಗವಂತನನ್ನ ಭಜಿಸಿಯೂ ಕೂಡ ಆತನಿಂದ ಐಹಿಕ ವರಗಳನ್ನೇ ಕೇಳುವವರಿದ್ದಾರಲ್ಲ, ಅವರು ಮತ್ತೂ ಶೋಚರು ಅಂತ. ಅದು 276ನೇ ಶ್ಲೋಕದಲ್ಲಿ ಬಂತು. ತೇ ವಾಚ್ಛಂತಿ ಯೇ ಸಂಪದಯೇವ ಸತ್ಪತಿಂ ತೇ ಮಂದಭಾಗ್ಯಾ ನಿರಯೇಪಿ ಯೇ ಸ್ಯುಹೋ ಅಂತ. ಪ್ರಾಪ್ತ ಮೋಕ್ಷಾಖ್ಯ ಫಲತ್ಯಾಗಿತ್ವೇನ ಅನ್ಯದೇವೋಪಾಸಕಾದಾಧಿಕ್ಯೇನ ದೇಶಾಂತರಸ್ಥಂ ರಾಜಾನಂ ಅಪ್ರಾಪ್ಯ ಅಲಬ್ಧ ಫಲಾತ್ ಪುರುಷಾದಪಿ ಪ್ರಾಪ್ಯ ಅಲಬ್ಧ ಫಲ ಪುರುಷ ಇವ ಮಂದಭಾಗ್ಯ ಅಂತ. ಭಗವಂತನನ್ನ ಕಂಡೂ ಕೂಡ ಅಥವಾ ಭಗವಂತನನ್ನೇ ಭಜಿಸಬೇಕು ಅನ್ನುವ ಎಚ್ಚರ ಇದ್ದೂ ಕೂಡ ಅವನ ಬಳಿ ಇಂಥ ಕ್ಷುದ್ರವಾದ ಸಂಗತಿಗಳನ್ನು ಬೇಡುವವರು ಏನಿದ್ದಾರೆ ಅವರು ಮತ್ತೂ ಹಾಸ್ಯಾಸ್ಪದರು ಅಂತ ಹಿಂದೆ ಬಂದಿದೆ 275, 276 ಇತ್ಯಾದಿ ಶ್ಲೋಕಗಳಲ್ಲಿ. 275ನೇ ಶ್ಲೋಕದ ಕೊನೆಗೂ ಹಾಗೆ ಬಂದಿದೆ. ಸತ್ಯಂ ಯೂಯಂ ಅನ್ಯದೇವೋಪಾಸಕ ಜನೈವ ನ ಅದೀರ್ಘದರ್ಶಿನಃ ತಥಾಪಿ ಪ್ರಾಪ್ತ ಪರಿತ್ಯಾಗಿತೆಯ ತದಪೇಕ್ಷೆಯ ಅಧಿಕಂ ಅದೀರ್ಘದರ್ಶಿನಃ ಅಂತ 275ನೇ ಶ್ಲೋಕದ ತಮ್ಮ ವ್ಯಾಖ್ಯಾನದಲ್ಲಿ ವಿಷ್ಣು ತೀರ್ಥಾಚಾರ್ಯ ಅದನ್ನು ಹೇಳಿದ್ದಾರೆ. ಅನುವಾದದಲ್ಲಿ ನಾವು ನೋಡಿದ್ದೇವೆ.
ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನೋ ಭಜಿಸುವವರಿದ್ದಾರಲ್ಲ ಅವರು ಅವಿವೇಕಿಗಳು, ಅದು ಸರಿ. ಭಗವಂತನನ್ನೇ ಭಜಿಸುವಂತ ನಮ್ಮನ್ನ ಯಾಕೆ ನೀವು ಅವಿವೇಕಿಗಳು ಅಂತೀರಿ ಅಂದ್ರೆ, ಹೌದು, ನೀವು ಆ ಮೊದಲಿನ ವರ್ಗದಂತೆ ಭಗವಂತನನ್ನು ಬಿಟ್ಟು ಅನ್ಯರನ್ನು ಭಜಿಸುವವರಂತೆ ನೀವು ಅವಿವೇಕಿಗಳಲ್ಲ. ಹಾಗಾದ್ರೆ ನೀವು ಅವಿವೇಕಿಗಳಲ್ವಾ ಅಂದ್ರೆ ಅಲ್ಲ, ನೀವು ಇನ್ನೂ ಹೆಚ್ಚಿನ ಅವಿವೇಕಿಗಳು. ಕೈಗೆ ಸಿಗುವಂಥ ಮೋಕ್ಷವನ್ನು ಬಿಟ್ಟು ಮತ್ಯಾವುದನ್ನು ಬಯಸ್ತಾ ಇದ್ದೀರಲ್ಲ. ಆದ್ರಿಂದ ಆ ಹಿಂದಿನ ಅವಿವೇಕಿಗಳಿಗಿಂತ, ಅರ್ಥಾತ್ ಯಾರು ಭಗವಂತನನ್ನು ಬಿಟ್ಟು ಮತ್ಯಾರನ್ನೋ ಭಜಿಸ್ತಾರೋ ಅವ್ರಿಗಿಂತ ಹೆಚ್ಚಿನ ಅವಿವೇಕಿಗಳು ನೀವು, ದೂರದೃಷ್ಟಿ ಇಲ್ಲದಿದ್ದವರು ಅಂತ ಅಲ್ಲಿ ಮಾತು ಬಂದಿದೆ. ಇದನ್ನ ಗಮನಿಸಿದಾಗಲೇ ನನಗೆ ಹೀಗೆ ಅನಿಸೋದು, ಭಗವಂತನನ್ನ ಭಜಿಸಿ ಆತನಿಂದ ಮೋಕ್ಷವನ್ನ ಕೇಳುವವರು ಯಾರಿದ್ದಾರೆ ಅವರು ಬಹಳ ಶ್ರೇಷ್ಠರು. ಭಗವಂತನನ್ನು ಭಜಿಸಿಯೂ ಕೂಡ ಆತನಿಂದ ಮತ್ತೇನೋ ಲೌಕಿಕ ಪದವನ್ನು ಕೇಳುವವರಿದ್ದಾರಲ್ಲ ಅವರು ಕನಿಷ್ಠರು, ಕ್ಷುದ್ರರವರು. ಭಗವಂತನನ್ನು ಬಿಟ್ಟು ಮತ್ಯಾರನ್ನೋ ಭಜಿಸುವುದೇ ಅಷ್ಟು ಕ್ಷುದ್ರ ಅಂತಿದ್ದಾಗ, ಇನ್ನು ಈ ಜಗತ್ತಿನಲ್ಲಿ ಮತ್ಯಾರನ್ನೋ ನಾವು ಗಮನಿಸಿ ಅವರು ಭಗವಂತನನ್ನು ಭಜಿಸಲಿಲ್ಲ, ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಭಜಿಸಲಿಲ್ಲ, ಕೇವಲ ಸುಖದಲ್ಲಿ ಲೋಲುಪರಾಗಿ ಬದುಕ್ತಾ ಇದ್ದಾರೆ, ಆಮೋದ ಪ್ರಮೋದ ವಿಹಾರ ವಿಲಾಸದಲ್ಲೇ ಬದುಕ್ತಾ ಇದ್ದಾರೆ. ಅಂಥವರೆಲ್ಲ ನಮಗೆ ಆದರ್ಶವಾಗಿ ಕಂಡ್ರೆ, ಅವರು ನಮಗೆ ರೋಲ್ ಮಾಡೆಲ್ ಆಗಿ ಕಂಡ್ರೆ ಅದಿನ್ನೂ ಹಾಸ್ಯಾಸ್ಪದ. ಅದಕ್ಕಾಗಿ ಈ ಶ್ಲೋಕದಲ್ಲಿ ನಾಗಪತ್ನಿಯರು ಆ ಥರ ಹೇಳ್ತಿದ್ದಾರೆ ಅಂತ ಕಾಣಿಸ್ತದೆ. ಜಗತ್ತು ಬಹಳ ವಿಶಾಲ ಇದೆ, ಆ ಜಗತ್ತಿನಲ್ಲಿ ಅನೇಕ ಥರದ ಸಾಧಕರಿದ್ದಾರೆ. ಧರ್ಮ ಅಧ್ಯಾತ್ಮದ ಗೊಡವೇ ಇಲ್ಲದೇನೆ ದೂರ ಇದ್ದಂಥವರು ಕೆಲವರು ಇರ್ತಾರೆ. ಧರ್ಮ ಅಧ್ಯಾತ್ಮ ಬೇಕು, ಆದರೆ ಭಗವಂತನ ಗೊಡವೆ ಬೇಡ, ಬೇರೆ ಯಾರೋ ದೇವತೆಗಳನ್ನ ಭಜಿಸಿ ಅವರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುವಂಥವ್ರು ಇವ್ರು ಕೆಲವರು. ಭಗವಂತನನ್ನು ಭಜಿಸಿ ಅವನ ಮೂಲಕ ಐಹಿಕ ಪದಾರ್ಥಗಳನ್ನು ಕೇಳುವವರು ಇನ್ನು ಕೆಲವರು. ಭಗವಂತನನ್ನು ಭಜಿಸಿ ಮೋಕ್ಷವನ್ನೇ ಕೇಳುವವರು ಮತ್ತು ಕೆಲವರು. ಭಗವಂತನನ್ನು ಭಜಿಸಿ ಮೋಕ್ಷವನ್ನೂ ಕೇಳದಂತಹ ಏಕಾಂತ ಭಕ್ತರು ಮತ್ತು ಕೆಲವರು. ಹೀಗೆಲ್ಲ ಇರ್ತಾರೆ. ಅನೇಕ ಥರದ ಸಾಧಕರಿದ್ದಾರೆ, ಅನೇಕ ಥರದ ಸಾಧಕರು ಇದ್ದಾರೆ, ಅನೇಕ ಥರದ ಕ್ಷುಲ್ಲಕರು ಇದ್ದಾರೆ. ನಾವು ಯಾರನ್ನು ನೋಡಬೇಕು? ಕೇವಲ ವಿಹಾರ ವಿಲಾಸದಲ್ಲಿ ತೊಡಗಿದ್ದವರನ್ನು ಗಮನಿಸೋದು ಬೇಡ. ಅಧ್ಯಾತ್ಮ ಧರ್ಮದಲ್ಲಿ ಆಸಕ್ತರಾದವರನ್ನ, ವೈರಾಗ್ಯವನ್ನು ಸ್ವಲ್ಪ ಆದರೂ ಸಂಪಾದನೆ ಮಾಡಿದವರನ್ನು ಗಮನಿಸೋಣ. ಅದರಲ್ಲೂ ಕೂಡ ಭಗವಂತನ ಧ್ಯಾನ ಮಾಡುವುದು ಬಿಟ್ಟು ಮತ್ಯಾರನ್ನೋ ಧ್ಯಾನಿಸುವವರನ್ನ ನೋಡುವುದಕ್ಕಿಂತ ಭಗವಂತನ ಭಕ್ತರನ್ನೇ ನೋಡೋಣ. ಭಗವಂತನ ಭಕ್ತರನ್ನು ನೋಡಿದಾಗಲೂ ಕೂಡ ಸ್ವಾರ್ಥಕ್ಕಾಗಿ ಭಗವಂತನನ್ನು ಧ್ಯಾನಿಸುವವರಿಗಿಂತ ಮೋಕ್ಷಕ್ಕಾಗಿ ಭಗವಂತನನ್ನು ಧ್ಯಾನಿಸುವವರನ್ನ ನೋಡೋಣ. ಮೋಕ್ಷಕ್ಕಾಗಿ ಭಗವಂತನನ್ನು ಧ್ಯಾನಿಸುವವರಿಗಿಂತ ಅತ್ಯಂತ ಶ್ರೇಷ್ಠನಾದ ಸಾಧಕ ಅಂದರೆ ಮೋಕ್ಷವನ್ನೂ ಬಯಸದ, ಭಗವಂತನ ಪ್ರೀತಿಗಾಗಿ ಮಾತ್ರ ಆ ಸಾಧನಗಳನ್ನು ಮಾಡುವಂಥ ವ್ಯಕ್ತಿಯನ್ನ ಮತ್ತೂ ಶ್ರೇಷ್ಠ ಸಾಧಕ ಅಂತ ನಾವು ತಿಳ್ಕೊಳ್ಳೋಣ. ಅದು ನಮಗೆ ನಾಗಪತ್ನಿಯರ ಮಾತಿನಿಂದ ತಿಳಿಯುವಂಥ ಒಂದು ಮಾತು. ಅದರೊಂದಿಗೆ ಆ 278ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.